ಅಷ್ಟು ತೆಳ್ಳಗೆ ಒತ್ಕೋಬೋದು ನೋಡಿ. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಫ್ಸ್ ಆಫ್ ಹೊಮದ ಸಂದೀಪ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲಕ್ಷ್ಮಿ ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಲಕ್ಷ್ಮಿನ ಪ್ರೀತಿ ಮತ್ತು ಭಕ್ತಿಯಿಂದ ನಿಮ್ಮನೆಗೆ ಕರೆಸ್ಕೊಳ್ಳಿ. ನಾನು ಈ ಲಾಗ್ನ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಕ್ಷ್ಮಿಗೆ ಎಡೆ ಇಡಬೇಕು ಅಂತ ಅಂದ್ಬಿಟ್ಟು ಐಟಮ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಬಂದು ಚಕ್ಲಿ, ಕರ್ಜಿಕಾಯಿ ಮತ್ತು ರವೆ ಉಂಡೆ ಮಾಡ್ಕೋತಾ ಇದ್ದೀವಿ. ಮತ್ತು 4 ಕೊಬ್ಬರಿಕಾಯಿ ತೊಗೊಂಡು ಕರ್ಜಿಕಾಯಿಗೂ ಮತ್ತು ರವೆ ಉಂಡೆಗೂ ಆಗೋ ಥರ ತುರ್ಕೊಂಡಿದ್ದೀವಿ. ಈ ಥರ ತುರ್ಕೊಂಡಾದ್ಮೇಲೆ ಉಳಿಯುವಂಥ ಭಾಗನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ರೆ ಅದು ಉಳಿಯುತ್ತೆ, ವೇಸ್ಟ್ ಆಗೋಲ್ಲ. ಕೊಬ್ಬರಿನ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ದಿನ ಇರುತ್ತೆ, ಅದು ಸ್ಮೆಲ್ ಬರಲ್ಲ ಅಂತ ಅಂದ್ಬಿಟ್ಟು ಈ ಥರ ಫ್ರೈ ಮಾಡ್ಕೋತೀವಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊಬ್ಬರಿನ ಈ ಥರ ರುಬ್ಕೊಳ್ಳಿ. ತುಂಬ ರುಬ್ಬಕ್ಕೆ ಹೋಗಬೇಡಿ, ಮಸಾಲೆಗೆ ಸಾಂಬಾರ್ಗೆ ಹಾಕ್ತೀವಲ್ಲ ಆ ಥರ. ಅದು ಬಾಯಿ ಸಿಗಬಾರ್ದು, ಪೀಸ್ ಇರೋ ಅಂಥದ್ದು. ನೀವು ಪೀಸ್ ಮಾಡ್ಕೊಂಡಿರ್ತೀರಲ್ಲ ಆ ಕೊಬ್ಬರಿಗೇ ಏಲಕ್ಕಿನ ಹಾಕ್ಕೊಂಡು ರುಬ್ಕೊಳ್ಳಿ. ಬಾಯಿಗೆ ಏಲಕ್ಕಿ ಸಿಗಲ್ಲ ಅಂತ ಅನ್ನೋ ಕಾರಣಕ್ಕೆ ನಾವು ಈ ಥರ ಮಾಡ್ಕೋತಾ ಇದ್ದೀವಿ. ನೀವು ಕುಟ್ಟಿ ಹಾಕೋತೀನಿ ಅಂತ ಅಂದರೆ ಹಾಕ್ಕೊಳ್ಳಿ, ಬಟ್ ನಮ್ಮ ಬಾಯಿ ಸಿಗಬಾರ್ದು ಅಂತ ಅಂದ್ಬಿಟ್ಟು ನಾವು ರುಬ್ಬಿ ಹಾಕೋತಾ ಇದ್ದೀವಿ. ಹೆಂಗಿದ್ರು ಅದು ಪೀಸ್ ಇರುತ್ತಲ್ಲ ಅಂತ ಅಂದ್ಬಿಟ್ಟು. ಕರ್ಜಿಕಾಯಿಗೂ ಮತ್ತು ರವೆ ಉಂಡೆಗೂ ಸೇರಿಸಿ ನಾವು ರುಬ್ಕೋತಾ ಇದ್ದೀವಿ. ಇಲ್ಲಿ ರವೆ ಉಂಡೆ ಮಾಡೋದಕ್ಕೆ ರವೆನ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫಸ್ಟು. ಅದಕ್ಕೆ ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು 5 ನಿಮಿಷ. ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ಗಟ್ಟಿಯಾಗಿರುತ್ತೆ ಫ್ರೈ ಮಾಡ್ತಿರೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಅಂಟ್ಕೊಂಡು ಥರ ಇರುತ್ತೆ ಅಂತ. ಅದು ಬಿಡಿಯಾಗಿ ಆಗೋವರೆಗೂ ನಾವು ಫ್ರೈ ಮಾಡಬೇಕು ರವೆನ. ತುಂಬ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರವೆ ಉಂಡೆ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಫುಲ್ ಫ್ರೈ ಮಾಡ್ಕೊಳ್ಳಿ. ಸಣ್ಣ ಉರಿಲೇ ಮಾಡ್ಕೋಬೇಕು. ತುರಿದಿರೋ ಅಂಥ ಕೊಬ್ಬರಿ ಮತ್ತು ಮಿಕ್ಸಿ ಜಾರ್ಗೆ ಹಾಕಿರ್ತೀವಲ್ಲ ಏಲಕ್ಕಿದು ಸ್ವಲ್ಪ ಅರ್ಧದಷ್ಟು ಇದಕ್ಕೂ ಸ್ವಲ್ಪ ಹಾಕಿ, ಮತ್ತು ಕರ್ಜಿಕಾಯಿಗೆ ಸ್ವಲ್ಪದಷ್ಟು ಮಾಡಿಕೊಳ್ಳಿ. ರವೆ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಾಣಲಿಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡು 5 ನಿಮಿಷನೂ ಇಲ್ಲ, ಒಂದು 2 ನಿಮಿಷ ಅದು ಸಕ್ಕರೆ ಫುಲ್ ಕರಗೋಗಬಾರ್ದು. ಇನ್ನೊಂದು ಕಡೆ ಹಾಲು ಬಿಸಿ ಮಾಡ್ಕೊಳ್ಳೋಕ್ಕಿಡಿ. ಮತ್ತು ಒಂದೇ ಕಡೆ ಹಾಲನ್ನ ಹಾಕೋಬೇಡಿ, ಈ ಥರ ಸುತ್ತ ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ಅಳ್ಕೊಂಡಂಗೆ ಆಗಿಬಿಡುತ್ತೆ, ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ಆಗಿಬಿಡುತ್ತೆ. ಆ ಥರ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ಎಲ್ಲ ಕಡೆ ಹಾಕ್ಕೊಂಡು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಅದನ್ನು ಸಣ್ಣ ಸಣ್ಣ ಉಂಡೆ ಥರ ಮಾಡ್ಕೊಳ್ಳಿ. ಈ ರವೆ ಉಂಡೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಹೇಳಿ ನನಗೆ, ತುಂಬ ಚೆನ್ನಾಗಿ ಬಂದಿತ್ತು ಅಕ್ಕ ಅಂತ ನೀವೇ ಹೇಳ್ತೀರಾ. ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಬಿಳಿ ಎಳ್ಳು ತೊಗೊಂಡಿದ್ದೀವಿ. ಬಿಳಿ ಎಳ್ಳು ತೊಗೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಹಾಗೆ ಗಸಗಸೆನೂ ಫ್ರೈ ಮಾಡ್ಕೊಳ್ಳಿ. ಗಸಗಸೆ ಚಟಪಟ ಅಂತ ಬೇಗ ಫ್ರೈ ಆಗಿಬಿಡುತ್ತೆ. ಮತ್ತು ರುಬ್ಬಿ ಎತ್ತಿಟ್ಕೊಂಡಿದ್ರಲ್ಲ ಕೊಬ್ಬರಿ ಪೀಸು ಮತ್ತು ಏಲಕ್ಕಿ, ಅದನ್ನು ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕರ್ಜಿಕಾಯಲ್ಲೇ ಕಡಲೆ ರುಬ್ಬಿ ಮಾಡ್ತಾರೆ, ನಮ್ಗೆ ಈ ಥರ ಇಷ್ಟ, ನಾವು ಈ ಥರ ಮಾಡ್ಕೋತೀವಿ. ಕಡಲೆ ರುಬ್ಬಿ ಮಾಡೋದೂ ತುಂಬ ಚೆನ್ನಾಗಿರುತ್ತೆ, ಅದನ್ನು ಮಾಡಿದಾಗ ತೋರಿಸ್ತೀನಿ. ಮತ್ತು ಮೈದಾ, ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅರಿಶಿನ, ಆಪ್ಷನಲ್ಲು ಅರಿಶಿನ ಹಾಕ್ಬೇಕಾದ್ರೆ ಹಾಕಿ. ಮತ್ತು ಚಪಾತಿ ಹಿಟ್ಟನ್ನ ಹೇಗೆ ನಾದ್ಕೋತಿರೋ ಅದೇ ಥರ ನಾದ್ಕೊಳ್ಳಿ, ತುಂಬ ತೆಳು ಮಾಡ್ಕೋಬೇಡಿ. ಆಮೇಲೂ ಸಹ ಹಿಟ್ಟು ಹಾಕ್ಕೊಂಡು ನಾದ್ಕೋಬೋದು, 2 ಕೆಲಸ ಯಾಕೆ ಅಂತ ಅಂದ್ಬಿಟ್ಟು. ಮತ್ತು ಅದು ಹೂರ್ಣ ಹಾಕೋಕ್ಕೋದ್ರೂ ಅದು ಸರಿಯಾಗಿ ಫೋಲ್ಡ್ ಆಗೋಲ್ಲ, ಅಂಟ್ಕೋತಾ ಇರುತ್ತೆ. ಮತ್ತು ಇಲ್ಲಿ ನನ್ನ ಮಗಳು ನಾನು ವೀಡಿಯೋ ಮಾಡೋದು ನೋಡಿ ಅವಳು ಅದೇ ಥರ ವೀಡಿಯೋ ಎಲ್ಲ ಮಾಡಿ ತೋರಿಸಿದ್ಲು. ನಮ್ಮಮ್ಮ ಅದನ್ನೆಲ್ಲ ನೋಡಿ ನಗ್ತಾ ಇತ್ತು. ಮತ್ತು ಚಕ್ಲಿ ಮಾಡೋದು ನನಗೆ ತೋರ್ಸೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಚಕ್ಲಿ ಮಾತ್ರ ಸೂಪರಾಗಿ ಬಂದಿತ್ತು. ಯಾವಾಗಾದರೂ ನಿಮಗೂ ತೋರಿಸ್ತೀನಿ ಹೇಗೆ ಚಕ್ಲಿ ಮಾಡೋದು ಅಂತ ಅಂದ್ಬಿಟ್ಟು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಕರ್ಜಿಕಾಯಿ ಮಾಡೋದು ಕ್ಲಿಪ್ಸ್ ತೊಗೊಳೋದಕ್ಕಾಗಲಿಲ್ಲ, ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಬಂದಿತ್ತು ಕರ್ಜಿಕಾಯಿನೂ. ಅಕ್ಕಾರ ಮನೇಲಿ ಸ್ಯಾರಿ ರೆಡಿ ಮಾಡಿಕೊಟ್ಬಿಟ್ಟು ಇನ್ನೊಂದು ಅಕ್ಕಾರ ಮನೆಗೆ ಸ್ಯಾರಿ ಉಡಿಸ್ಬೇಕು ಅಂತ ಅಂದ್ಬಿಟ್ಟು ಹೊರಟು. ನಾವು ಅಲ್ಲಿಗೆ ಹೋಗೋದೇ ಒಂದು 9 ಗಂಟೆ ಆಗೋಯ್ತು. ಹೋಗಿದ ತಕ್ಷಣವೇ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಬಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ. ನಾನು ಬಂದು ನಮ್ಮ ಅಕ್ಕ ಅವ್ರ ಮನೆಗೆ ಬಂದಿದ್ದೀನಿ. ಫಸ್ಟ್ ಒಬ್ಬರು ಕ್ಲೈಂಟ್ ಇದ್ದರು, ಅವ್ರ ಮನೆಯಲ್ಲಿ ಸ್ಯಾರಿ ಉಡಿಸ್ಬಿಟ್ಟು ಬಂದೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಉಡಿಸ್ಬೇಕಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಹೇಗೆ ಉಡಿಸೋದು ಅಂತ ನಾನು ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡಿ. ಇವಾಗ ಲಕ್ಷ್ಮಿಗೆ ಸ್ಯಾರಿ ಉಡಿಸೋದಕ್ಕಿಂತ ಮುಂಚೆನೇ ಬ್ಯಾಕ್ ಡ್ರಾಪ್ನ ನಾವು ರೆಡಿ ಮಾಡ್ಕೋಬೇಕು. ಆಮೇಲೆ ಲಕ್ಷ್ಮಿ ಕೂರಿಸ್ಕೊಳ್ಳಿ. ಇಲ್ಲಿ ನಾವು ಇರೋ ಅಂಥ ಐಟಮೇ ಯೂಸ್ ಮಾಡಿಕೊಂಡು ಬ್ಯಾಕ್ಗ್ರೌಂಡನ್ನ ರೆಡಿ ಮಾಡ್ಕೋತಾ ಇದ್ದೀವಿ. ಇದಕ್ಕೆ ಜಾಸ್ತಿ ನಾವೇನು ಖರ್ಚು ಮಾಡಿಲ್ಲ.
ಮತ್ತು ಲಕ್ಷ್ಮಿಗೆ ಸ್ಯಾರಿ ಉಡ್ಸೋಣ ಅಂತ ಅಂದ್ಬಿಟ್ಟು ಉಡಿಸ್ತಾ ಇದ್ದೀನಿ. ನಾನು ಲಕ್ಷ್ಮಿಗೆ ಸ್ಯಾರಿ ಉಡಿಸೋ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡಿ. ನಾನಿಲ್ಲಿ ಸ್ವಲ್ಪ ಕ್ಲಿಪ್ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ, ನಾವು ಹೇಗೆ ರೆಡಿ ಮಾಡ್ತಿದ್ದೀವಿ ಅನ್ನೋ ತೋರ್ಸೋಕ್ಕೋಸ್ಕರ ಅಷ್ಟೇನೆ. ನೈಟೇನೆ ಸ್ಯಾರಿ ಉಡಿಸಿ ಈ ಥರ ಫುಲ್ಲು ರೆಡಿ ಮಾಡಿ ಬಿಟ್ಬಿಟ್ರೆ ಅದು ಕಳಶ ಏನು ಇಡೋ ಆಗಿಲ್ಲ. ಈ ಥರ ರೆಡಿ ಮಾಡಿ ಬಿಟ್ಟರೆ ಬೆಳಗ್ಗೆ ಎದ್ದು ಕಳಶ ಇಡ್ಕೋಬೋದು. ಮತ್ತು ಇಲ್ಲಿ ರಾತ್ರಿ ಮೆಹಂದಿ ಹಾಕೋಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಹಾಕೋತಾ ಇದ್ವಿ. ನೋಡಿ, ನನಗೆ ಈ ಥರ ಸಿಂಪಲ್ ಮೆಹಂದಿ ಅಂದರೆ ಇಷ್ಟ, ಅದಕ್ಕೆ ನಾನು ಯಾವಾಗಲೂ ಈ ಥರ ಸಿಂಪಲ್ ಮೆಹಂದಿನೇ ಚೂಸ್ ಮಾಡ್ತೀನಿ. ಮತ್ತು ಇಲ್ಲಿ ನಾನು ಮತ್ತು ನಮ್ಮ ಅಕ್ಕ ಮೆಹಂದಿ ಹಾಕ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದೋಳೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟಾಯಿತು. ನಮ್ಮ ಅಕ್ಕ ಪೂಜೆ ಮಾಡ್ತಾಯಿದ್ಲು. ಮತ್ತು ಅವ್ರ ಮನೆ ಹತ್ರ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆ ಫಾಗ್ ಎಲ್ಲ ಎಷ್ಟು ಚೆನ್ನಾಗಿದೆ. ಹಳ್ಳಿ ಕಡೆನೇ ಈ ಥರ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಒಂಥರ ವಾತಾವರಣ ಫ್ರೆಶ್ ಆಗಿರುತ್ತೆ, ಕೂಲಾಗಿ. ಬೆಳಗ್ಗೆನೇ ವಾಕ್ ಹೋದಂತೂ ಮನಸ್ಸಿಗೂ ಒಂಥರ ನೆಮ್ಮದಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಎದ್ದೊಳಕ್ಕಿಂತ ಮುಂಚೆನೇ ನಮ್ಮ ಅಕ್ಕ ಹಾರ ಎಲ್ಲ ಹಾಕ್ಬಿಟ್ಟಿದ್ಲು. ನಾನು ತೆಗಿಬಾರ್ದಂತ ತೆಗಿಲಿಲ್ಲ. ಈ ಲಕ್ಷ್ಮಿಗೇನೆ ಫ್ಲವರ್ ಡೆಕೋರೇಷನ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕಾಳು ಪಲ್ಯ ಬಂದು ನಮ್ಮ ಬಾವ ಅವ್ರು ಮಾಡಿರೋದು. ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನು ಇನ್ನೊಂದು ಸಲ ಯಾವಾಗಾದರೂ ನಿಮಗೆ ತೋರಿಸ್ತೀನಿ ಅವರು ಅಡುಗೆ ಮಾಡೋ ರೆಸಿಪೀಸ್ನೆಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ, ನೀವು ಸಹ ಟ್ರೈ ಮಾಡಿ. ಇವರು ಭಟ್ರು ಹೊರಗಡೆನೂ ಫಂಕ್ಷನ್ಗೆ ಹೋಗ್ತಾರೆ. ನಮ್ಮನೆ ಏನಾದರೂ ಫಂಕ್ಷನ್ ಮಾಡಿದ್ರೆ ಇವರೇ ಬಂದು ಮಾಡೋದು. ಈ ಥರ ಕೈಯಲ್ಲಿ ಒತ್ಬೋದು, ಇಲ್ಲ ಅಂದರೆ ಬಲಿತಿದ್ರು ನೋಡಿ. ಮೇಲ್ಗಡೆಗೆ ಒಂದು ಕವರ್ ಹಾಕ್ಕೊಂಡು ನೋಡಿ, ಇಲ್ಲಿ ಈ ಥರ ಕವರ್ ಹಾಕ್ಕೊಂಡು ಈ ಥರ ಬಲಿಬೋದು. ಪಕ್ಕ ಕ್ಯಾಮ್ರಾ ಮ್ಯಾನಿಗೆ ಇಲ್ಲ ಅಂದರೆ ಈ ಥರ ಒತ್ತಿದ್ರೆ ಚೆನ್ನಾಗಿರುತ್ತೆ. ಬಟ್ ಕೈ ಬೆಳ್ಬಿಡುತ್ತೆ ಮತ್ತೆ ಇದು ಸಪ್ರೇಟ್ ಆಗಿಬಿಡುತ್ತೆ ಅಂತ ಇದು ಬೆಸ್ಟ್. ಇದು ನಮ್ಮ ಭಾವ ಬಂದು ಬೇರೆ ಐಟಮ್ಸ್ ಎಲ್ಲ ಮಾಡಿ ಇಟ್ಟಿದ್ರು. ಮತ್ತು ಹೂರಣ ಬಂದು ರಾತ್ರಿನೇ ರೆಡಿ ಮಾಡಿದ್ರು, ಬೆಳಗ್ಗೆ ಬೇಗ ಎದ್ದು ಪೂಜೆಗೆಲ್ಲ ತಟ್ಬಿಡೋಣ ಅಂತ ಅಂದ್ಬಿಟ್ಟು. ಬಟ್ ಪೂಜೆಗೆ ಮಾಡೋಕ್ಕಾಗಲಿಲ್ಲ, ನೈವೇದ್ಯ ಸಪ್ರೇಟ್ ಮಾಡಿದ್ದು. ಮತ್ತು ಇಲ್ಲಿ ಒಬ್ಬಟ್ಟು ತಟ್ಟೋದು ಹೇಗೆ ಅಂತಲೂ ಸಹ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಕಟರ್ ಕವರ್ ಬರುತ್ತಲ್ಲ, ಇಲ್ಲ ಅಂತಂದರೆ ಬಾಳೆಲೆದೆಲೆದಲ್ಲೂ ಸಹ ಒತ್ಬೋದು. ನಾವಿಲ್ಲಿ ಎರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಬಂದು ಬಾಳೆ ಎಲೆಯಲ್ಲಿ ಇದು ಒತ್ತುತ್ತಿದ್ದಾರೆ, ನಾ ಬಂದು ಬಟರ್ ಕವರ್ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಹಾಕ್ಬೋದು. ನಿಮ್ಗೇನಾದರೂ ತವಾ ಸ್ಟಿಕ್ಕಿ ಅಂತ ಅನ್ಸಿದ್ರೆ ಮೊದಲನೇ ಪ್ರೀ ಹೀಟಿ ಮಾಡಬೇಕಾದ್ರೇ ಒಂದು 5 ಸ್ಪೂನು ಆಯಿಲ್ ಬಿಟ್ಬಿಟ್ಟು ಹೀಟ್ ಮಾಡಿ, ಆವಾಗ ಒಬ್ಬಟ್ಟು ಕಿತ್ತೋಗಲ್ಲ. ಮತ್ತು ಇಲ್ಲಿ ನೋಡಿ ಪೂರಿ ಉಬ್ಬುದಂಗೆ ಎಷ್ಟು ಚೆನ್ನಾಗಿ ಉಬ್ತಿದ್ದಾವೆ ಅಂತ ಅಂದ್ಬಿಟ್ಟು. ಆ ಥರದ್ದು ಕೈಯಲ್ಲಿ ಹಿಂಗೆ ತೊಟ್ಟಿದ್ರೆ ಜಾಸ್ತಿ ಬರೋಲ್ಲ. ಬಟ್ ನಾನಿಲ್ಲಿ ಕೈಯಲ್ಲೇ ತೊಟ್ಟುತ್ತಾ ಇರೋದು, ತುಂಬ ಚೆನ್ನಾಗಿ ಬರ್ತಿತ್ತು ಒಬ್ಬಟ್ಟು. ಮತ್ತು ನನ್ನ ಮಗಳಿಗೂ ಇಲ್ಲಿ ರೆಡಿ ಮಾಡಿಬಿಟ್ಟಿದ್ದೆ, ಅವಳು ಲಾಸ್ಟ್ವರೆಗೂ ಇಟ್ಕೊಳ್ಳಲಿಲ್ಲ. ಫಸ್ಟ್ ಅವಳಿಗೆ ರೆಡಿ ಮಾಡಿದ್ದು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಅಡುಗೆ ಎಲ್ಲ ಮುಗೀತು, ಪೂಜೆನೂ ಆಯಿತು. ನೆನ್ನೆ ಹೇಳ್ದಾಗೆ ನಮ್ಮ ಅಕ್ಕನ ಮನೆಗೂ ಸಹ ಸೀರೆ ಉಡ್ಸ್ಕೊಟ್ಬಿಟ್ಟು ಬಂದೆ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಪೂಜೆ ಅಲ್ಲಿಗೆ ಹೋಗ್ತೀವಿ. ಸ್ವಲ್ಪ ರೆಡಿ ಆಗಿಬಿಡೋಣ, ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗೋಕ್ಕೆ ಅಂತ ಬಂದೆ. ಸಿಂಪಲಾಗಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ನಾನು ಫಸ್ಟು ಮೇಕಪ್ಪಲ್ಲಿ ಸ್ಟಾರ್ಟ್ ಮಾಡೋದು ಅಂತಂದರೆ ಫಸ್ಟು ಬೇಸಿಕ್ಕು CTM ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು. CTM ಪ್ರೊಸೆಸ್ ಸ್ಕಿನ್ನಿಗೆ ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟು. ಕ್ಲೆನ್ಸರು, ಟೋನರು, ಮಾಯ್ಶ್ಚರೈಸರು. ನಾನು ಆಲ್ರೆಡಿ ಕ್ಲೆನ್ಸರ್ ಮಾಡ್ಕೊಂಡು ಬಂದಿದ್ದೀನಿ. ಟೋನರ್ ನಾನು ತಂದಿಲ್ಲ ಅಂತ ಯೂಸ್ ಮಾಡ್ತಿಲ್ಲ. ಇವಾಗ ಮಾಯ್ಶ್ಚರೈಸರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ, ಅಮೋಲಿನ್ನು ನೋಡಿ. ಸರಿ, ನಂದು ಡ್ರೈ ಸ್ಕಿನ್ ಆ್ಯಕ್ಚುಲಿ ಬಂದು ನನಗೆ ಇದು ತುಂಬ ಸೂಟ್ ಆಗಿದೆ, ಅದಕ್ಕೆ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಂದಕ್ಕೆಂದರೆ ಇದೇ ಡಿಫ್ರೆನ್ಸು ಈ ಸ್ಕಿನ್ಗೂ ಡಿಫ್ರೆಂಟ್ ಥರ ಕಾಣಿಸ್ಬಿಡುತ್ತೆ. ನನ್ನ ಮಗಳು ಮಾಡೋಕ್ಕೆ ಬಿಡ್ತಾ ಇಲ್ಲ. ಆ್ಯಕ್ಚುಲಿ ಅವಳಿಗೂ ರೆಡಿ ಮಾಡಿದ್ದೆ, ಬಟ್ಟೆ ಎಲ್ಲ ಬಿಚ್ಬಿಟ್ಟು ಸುಮ್ಮನೆ ಹಿಂಗೆ ನಿಂತ್ಕೊಂಡವಳು. ಅವಾಗಿಂದ ಫುಲ್ಲು ಎಲ್ಲ ರೆಡಿ ಮಾಡಿ ಹಾಕಿದ್ದೆ. ವಿಡಿಯೋ ಹಾಕ್ತೀನಿ ನೋಡಿ, ಫೋಟೋಸು ಅವಳದು. 1 ಸೆಕೆಂಡ್ ಸೆಟ್ ಆಗೋದಕ್ಕೆ ಬಿಡಬೇಕು. ಅದಾದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ನಾನು ಬಂದು ಡರ್ಮಾಕೋ ಅವ್ರದ್ದು ಯೂಸ್ ಮಾಡ್ತೀನಿ. ಸ್ಟಿಕ್ಕು ತುಂಬ ಈಸಿಯಾಗಿ ಹಾಕ್ಬೋದು, ಅಪ್ಲೈ ಮಾಡ್ಬೋದು ನೋಡಿ. ಇಷ್ಟೇ.
ನಾನು ನನ್ನ ಫೇಸ್ಗೆ ಏನು ಅಪ್ಲೈ ಮಾಡ್ತೀನೋ ನನ್ನ ನೆಕ್ಗೂ ಸಹ ಮೇಕಪ್ ಮಾಡಿರೋ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ. ನಿಮಗೆ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ ಮುಂದೊಂದು ದಿನ ತೋರಿಸ್ತೀನಿ. ಬಟ್ ಇವಾಗ ಸಿಂಪಲ್ ನಮ್ಮ ಹತ್ರನೇ ಇರೋವಂಥ ಐಟಮ್ ಯೂಸ್ ಮಾಡಿಕೊಂಡು ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ಇಲ್ಲಿ ತೋರಿಸ್ತಾ. ಇಲ್ಲಿ ನಾನು ಯೂಸ್ ಮಾಡಿರೋ ಪ್ರಾಡಕ್ಟು ಬರೀ 3 ಪ್ರಾಡಕ್ಟ್ಸ್ ಅಷ್ಟೇ. ಅದೇ ಲಿಪ್ಸ್ಟಿಕ್ನ ತಗೊಂಡು ಇಲ್ಲಿಗೆ ಮತ್ತು ಇಲ್ಲಿಗೆ ಹಾಕಿದ್ದೀನಿ. ಸೊ ನನ್ನ ಮೇಕಪ್ ಡನ್ ಆಯಿತು. ನೀನು ರೆಡಿ ಆಗುತ್ತಿರುವ ಬೇಡ ತೋರಿಸ್ಬೇಡ ಅವಳ. ಹಾಗಾಗಿ ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಮತ್ತು ಸಿಂಪಲ್ ಸೀರೆನೂ ಅಷ್ಟೇ. ಇದೇನು ಕಾಸ್ಟ್ಲಿ ಸೀರೆ ಅಲ್ಲ, ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಕ್ಚುಲಿ ಬಂದ ವರಮಹಾಲಕ್ಷ್ಮಿ ಹಬ್ಬದ ದಿನ ನನ್ನ ಮಗಳಿಗೇನೆ ಫಸ್ಟ್ ರೆಡಿ ಮಾಡಿದ್ದು. ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಒಂದು 10 ನಿಮಿಷ ಫೋಟೋ ಸುಮ್ಮನೆ ಆಮೇಲೆ ಎಲ್ಲ ಡ್ರೆಸ್ ಎಲ್ಲ ಬಿಚ್ಚಾಡ್ಬಿಟ್ಲು. ಆಮೇಲೆ ಫೋಟೋಸ್ ತೆಗಿಯೋಕ್ಕಾಗಲಿಲ್ಲ. ಮೇಕಪ್ ಮಾಡಬೇಕಾದ್ರೂ ಸಹ ನೋಡಿ ಹಾಗೆ ಬಂದು ನಿಂತಿದ್ದಾಳೆ. ಫೋಟೋಸು ವೀಡಿಯೋಸು ತೊಗೊಂಡಾದ್ಮೇಲೆ ಪೂಜೆಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದು. ಆ್ಯಕ್ಚುಲಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಅಕ್ಕರ ಮನೆಗೆ ಹೋಗಬೇಕಿತ್ತು. ಅದಕ್ಕೆ ಬೇಗ ಬೇಗ ಪೂಜೆ ಮಾಡಿಕೊಂಡು ಅರಿಶಿನ ಕುಂಕುಮ ತೊಗೊಂಡು ಕೇಳಿಕ್ ಮಾಡ್ಕಮ್ಮ. ದೇವ್ರಿಗೆ ಅಡ್ಬಿಡು ಅಡ್ಬಿಡು ಬಾಯಲ್ಲಿ ಕುತ್ಕೋ. ಸೀರೆ ಮತ್ತೆ ಇಲ್ಲ ಡ್ರೆಸ್ ಹಾಕೊಂಡು ನನಗೂ ಹಾಕು ಸೀರೆನಾಗಿ ನನಗೂ ಡ್ರೆಸ್ ಹಾಕು ಹೊಸ ಬಟ್ಟೆ ಹಾಕು ಅಂತ ಬಂದ್ಬಿಡ್ತಾಳೆ. ಅವಳಿಗೂ ನಾವು ಇದೇ ಥರ ಪೂಜೆ ಏನಾದರೂ ಮಾಡ್ತಾಯಿದ್ರೆ ನಾನು ಪೂಜೆ ಮಾಡ್ತೀನಿ ಕೊಡು ಅಂತ ತುಂಬ ಇಂಟ್ರೆಸ್ಟ್ ಜಾಸ್ತಿ ಈ ಥರ ಎಲ್ಲ. ನೋಡಿ ನಾವು ಈಸ್ಕೊಳ್ಳೋಂಗೆ ಅವಳು ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಈಸ್ಕೊತಾವಳೆ. ಸೈಲೆಂಟಾಗಿ ಕೂತಿರ್ತಾಳೆ, ಏನೂ ಮಾತಾಡಲ್ಲ. ಅವಳಿಗೆ ಈ ಥರ ಎಲ್ಲ ತುಂಬ ಇಷ್ಟ. ಬಟ್ ಯಾವುದೇ ಡ್ರೆಸ್ ಆಗಲಿ 2 hours ಮೇಲೆ ಹಾಕಲ್ಲ. ಅವಳಿಗೆ ಟೀ ಶರ್ಟು ಇಲ್ಲ ಅಂತಂದರೆ ಕಾಟನ್ ಫ್ರಾಕ್ ಥರ ಇರಬೇಕು. ಹಾಕ್ತಾಳೆ. ಇಲ್ಲ ಬೇರೆ ಡ್ರೆಸ್ ಎಲ್ಲ ಬಿಚ್ಚಾಕ್ಬಿಟ್ಟಲ್ಲಿ ಬೇಗ ಇಲ್ಲ ಅಮ್ಮ ಬಿಚ್ಚು ಅಂತ ಅಂದ್ಬಿಟ್ಟು ಅವಳಿಗೆ ಕಾಟನ್ ಡ್ರೆಸ್ ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ದು. ನಾನು ಆ್ಯಕ್ಚುಲಿ ಮೆಟೀರಿಯಲ್ಸ್ ತಂದು ಹೊಲಿಸ್ಬಿಡೋಣ ಅಂತ ಅಂದ್ಕೊಂಡೆ. ಸ್ಟಿಚ್ ಮಾಡಿಸೋದಕ್ಕೆ ನಂಗೆ ಟೈಮ್ ಸಾಲಿಲ್ಲ. ನಿನ್ನೆ ರಾತ್ರಿ ನಮ್ಮ ಅಕ್ಕರ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರೋವಾಗ ತೊಗೊಂಬಂದಿದ್ದು. ಸರಿ ಹಬ್ಬಕ್ಕೆ ಈ ಥರ ಹಾಕಲಿ, ಮಾಡ್ರನ್ ಎಲ್ಲ ಬೇಡ, ಇದೇ ಥರ ಚೆನ್ನಾಗಿರುತ್ತೆ ಅಂತ ಟ್ರೆಡಿಷ್ನಲಲ್ಲಿ ಹುಡುಕಿ ತೊಗೊಂಬಂದಿದ್ದು. ಇವಳು ಸೈಜ್ ಬೇರೆ ಇರಲಿಲ್ಲ. ಅವ್ರಿಗೆ ಹುಡುಕಿ ನೋಡಿ ಕೊಡಿ ಅಂತ ಅಂದ್ಬಿಟ್ಟು ತರಿಸಿದ್ದು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವಳು ಖುಷಿಪಟ್ಟು ಹಾಕ್ಕೊಂಡ್ಳು ಈ ಥರ ಎಲ್ಲ. ಮತ್ತು ಅಲ್ಲಿ ಮುಗಿಸ್ಕೊಂಡು ನಮ್ಮ ಅಕ್ಕಾರ ಮನೆಗೆ ಹೋದು. ಅಲ್ಲಿ ಅರಿಶಿನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಅವಳೆಲ್ಲ ಬೆಳಗ್ಗೆನೇ ಅವಳು ಪೂಜೆ ಮಾಡಿದ್ಲು. ಅರಿಶಿನ ಕುಂಕುಮ ತೊಗೊಂಡು ಊಟ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋ ಹಾಕ್ತಾಯಿರ್ತೀನಿ. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು. ನಾರ್ತ್ ಕೊರಿಯಾ ಲಕ್ಷ್ಮೀ ಮಹಾಲಕ್ಷ್ಮಿ